ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. HSTR ಹೈಸ್ಕೂಲ್ ಶಿಕ್ಷಕರ ಅತಿ ಮುಂಬರುವುದು ಇದು ದೊಡ್ಡ ಅಪ್ಡೇಟ್ ಕೂಡ ಬರ್ತಾ ಇದೆ. ಸಾಕಷ್ಟು ಆರ್ಟಿಕಲ್ಸ್ಗಳು ಇತ್ತೀಚೆಗೆ ಮಾಹಿತಿ ಕೊಡ್ತಾ ಇದಾವೆ. ಏನಂದ್ರೆ TET PG ಕುರಿತು ಬಿಗ್ ಶಾಕಿಂಗ್ ಅಪ್ಡೇಟ್. PG ಇದು ಇಲ್ಲ, ಮ್ಯಾಂಡೇಟರಿ ಇಲ್ಲ ಅಂತ ಹೇಳ್ತಾರೆ, TET ಇದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಏನ್ ಮಾಹಿತಿ ಕೊಟ್ಟಿದ್ದಾರೆ ಕೆಲವೊಂದು ಚಾನಲ್ಗಳು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಬೇಕು, ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ದಯವಿಟ್ಟು ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ಗೋಸ್ಕರ ವಿಡಿಯೋ ನೋಡಿ. ದಯವಿಟ್ಟು ಇದೇ ಅಂತಿಮ ಅನ್ಕೋಬೇಡಿ. ಬಿಕಾಸ್ ಯಾಕೆ ಅಂದ್ರೆ ಲೈಕ್ ನಿಮಗೆ ಅಂತಿಮವಾಗಿ ತೀರ್ಮಾನ ಆಗೋವರೆಗೂ ಕಾಯಬೇಕು. ಬಟ್ ಈ ರೀತಿ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ಆ ನಿಟ್ಟಿನಲ್ಲಿ ಈ ರೀತಿ ರಿಪೋರ್ಟ್ಸ್ ಬರ್ತಾ ಇದಾವೆ ಅಂದ್ರೆ ಸಾಧ್ಯತೆಗಳು ಕೂಡ ಇರ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ. TET ಟೀಚರ್ಸ್ ಲೆವೆಲ್ ಟೆಸ್ಟ್ ನಿಮಗೆ ಗೊತ್ತಿರೋಗೆ ಜನರಲಿ ಮ್ಯಾಂಡೇಟರಿ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಿಕಾಸ್ ಯಾಕೆ ಅಂದ್ರೆ ಲೈಕ್ ಇನ್ ಕರ್ನಾಟಕ TET CTET ಫೈನಲ್ ರಿಕ್ರೂಟ್ಮೆಂಟ್ ನ ಮಾಡ್ತಾ ಇದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ ಇದು ಲೈಕ್ ಕೆಲವೊಂದು ಆರ್ಟಿಕಲ್ಸ್ಗಳು, ಕೆಲವೊಂದು ಚಾನಲ್ಗಳು ಬಿಂಬಿಸ್ತಾ ಇದ್ದಾರೆ. TET ರಿಕ್ರೂಟ್ಮೆಂಟ್ ಬಂದು HSTR ಮತ್ತೆ PU ಲೆಕ್ಚರ್ಸ್ ಎರಡು ಕೂಡ ನಿಮಗೆ ಗೊತ್ತಿರೋ ಹಾಗೆ ಕಂಪೈನ್ ಅಡಗ್ ಮಾಡಬಹುದು. ಆ ನಿಟ್ಟಿನಲ್ಲಿ TET ರಿಕ್ರೂಟ್ಮೆಂಟ್ ಕೂಡ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಲೈಕ್ ಸೆವೆರಲ್ ಚಾನಲ್ಗಳು ಹೇಳಿದ್ದಾರೆ ಏನಂದ್ರೆ PG ಅಥವಾ ಹೈಯರ್ ಡಿಗ್ರೀಸ್ ಬಂದ್ಬಿಟ್ಟು ನಾಟ್ ಸ್ಟ್ರಿಕ್ಟ್ಲಿ ಮ್ಯಾಂಡೇಟರಿ ಮಾಡಿಲ್ಲ. ಬಟ್ ನಿಮಗೆ ಆಸ್ ಯೂಶುವಲ್ ಬ್ಯಾಚುಲರ್ ಡಿಗ್ರಿ ಪ್ಲಸ್ TET ಟೀಚರ್ಸ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಮತ್ತೆ TET ಏನಿದೆ ಅದು ಕೂಡ ನಿಮಗೆ ಮಾಡಬಹುದು ಅಂತ. ಬಟ್ ನಿಮಗೆ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ನಿಮಗೆ ಓನ್ಲಿ ನಿಮಗೆ ಫೈನಲ್ ಆದ ನಂತರ ನಿಮಗೆ ಮಾಹಿತಿ ಕೊಡ್ತಾರೆ. ಇದು ಸೆಕೆಂಡರಿ ಸೋರ್ಸ್ ಕೂಡ ಕೊಡ್ತಾ ಇದೆ. ಲೈಕ್ ಒಂದು ಆರ್ಟಿಕಲ್ಸ್ಗಳು, ಕೆಲವೊಂದು ಚಾನಲ್ಗಳು ಕೂಡ ಸೆಕೆಂಡರಿ ಸೋರ್ಸ್ ಆಗಿ ಮಾಹಿತಿ ಕೊಡ್ತಾ ಇದ್ದಾವೆ ಲೈಕ್ ಈ ರೀತಿ ಅಂತ. ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಏನು ಕೂಡ ಮಾಡಿಲ್ಲ. ರಿಪೋರ್ಟ್ಸ್ ಏನ್ ಹೇಳುತ್ತೆ ಅಂದ್ರೆ ಬ್ಯಾಚುಲರ್ ಡಿಗ್ರಿ ಮಿನಿಮಮ್ ಇರಬೇಕು, 50% ಇರಬೇಕು ರಿಸರ್ವ್ಡ್ ಕ್ಯಾಟಗರಿ, ಅನ್ರಿಸರ್ವ್ಡ್ ಕ್ಯಾಟಗರಿ, ಬೇರೆ ಅದರ್ಸ್ ಬಂದ್ಬಿಟ್ಟು 45% ಇರಬೇಕು ರಿಸರ್ವ್ಡ್ ಕ್ಯಾಟಗರಿ ಅವರು. ಟೀಚರ್ ಕ್ವಾಲಿಫಿಕೇಶನ್ ಎಸ್ ರಿಸರ್ವ್ ಮಾಡಬೇಕು. ಅಲ್ಲಿ TET ಮೇನ್ ಥಿಂಗ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬಂದ್ಬಿಟ್ಟು ಕನ್ಸಿಡರ್ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಮೋಸ್ಟ್ ಗೈಡೆನ್ಸ್ ವಿಡಿಯೋಸ್ಗಳು ಏನು ಹೇಳ್ತಿದ್ದಾರೆ ಅಂದ್ರೆ PG ಸ್ಟ್ರಿಕ್ಟ್ಲಿ ಮ್ಯಾಂಡೇಟರಿ ಇಲ್ಲ HSTR ಅಲ್ಲಿ ಅಂತ ಹೇಳಿದ್ದಾರೆ. ಬಟ್ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಬಟ್ ಅಂಟಿಲ್ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರ ಕ್ಲಾರಿಟಿ ಇಲ್ಲ. ಡಿಗ್ರಿ ಪ್ಲಸ್ TET ಪ್ಲಸ್ ರಿಲೇಟೆಡ್ ಎಜುಕೇಶನ್ಸ್ ಮ್ಯಾಂಡೇಟರಿ ಇರ್ಬೋದು. PG ಬಂದ್ಬಿಟ್ಟು ಆಲ್ವೇಸ್ ಮ್ಯಾಂಡೇಟರಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಇಲ್ಲಿ CT ಪ್ಲಸ್ TET ವೆರಿ ಇಂಪಾರ್ಟೆಂಟ್. ಟೀಚರ್ಸ್ ಸೆಂಟ್ರಲ್ ಟೆಸ್ಟ್ ನೀವು ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮಗೆ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಬಟ್ ನಿಮಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲ, PG TET ಕಡ್ಡಾಯ ಇಲ್ಲ ಅಂತ ಹೇಳಿ ಕೆಲವೊಂದು ಆಕಾಂಕ್ಷಿಗಳು ಹೋಗಿದ್ರು. ಆಗ ಅವರು ಕ್ಲಾರಿಟಿ ಕೊಟ್ಟಿದ್ರು, ಇಲ್ಲ ಆ ರೀತಿ ಯಾವುದನ್ನು ಇಲ್ಲ ಅಂತ. ಬಟ್ ಈ ರೀತಿ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ಬಟ್ ಸರ್ಕಾರದವರು ಹೇಳಕ್ಕಾಗೋದಿಲ್ಲ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಬಟ್ ಗೊಂದಲದಲ್ಲಿ ಇದೆ, ನೋಡೋಣ ಮುಂದೆ. ಇಲ್ಲಿ ರಿಪೋರ್ಟ್ಸ್ ಹೇಳ್ತಾ ಇರೋದು PG ಇಲ್ಲ, PG ಆಲ್ವೇಸ್ ಮ್ಯಾಂಡೇಟರಿ ಇಲ್ಲ, ಬಟ್ TET ಮ್ಯಾಂಡೇಟರಿ ಕೂಡ ಮಾಡ್ಬೋದು, ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಆಕಾಂಕ್ಷಿಗಳು ಹೋಗಿದ್ರು ಲೈಕ್ ಸ್ಪರ್ಧಾಕಾಶಿ ಅಕಾಡೆಮಿ ಅವರು ಸೇರಿ 15 ದಿನಗಳಲ್ಲಿ ಹೊಸ C&R ರೂಲ್ಸ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ಕೇಸ್ ಹೊಸ C&R ರೂಲ್ಸ್ ಬಂದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಅದೇ ಮಟ್ಟಿಗೆ ಯಾವುದೇ ರೀತಿ ಊಹಾಪೋಹಗಳನ್ನು ನಂಬೇಡಿ. ಒಂದು ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ರಿಪೋರ್ಟ್ಸ್ ಅಲ್ಲಿ PG ಇಲ್ಲ, TET ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ನಿಮಗೆ ಮಾಹಿತಿನ ಕೊಟ್ಟಿದ್ದೀವಿ. ದಯವಿಟ್ಟು ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.